ಗುಂಡೇಟಿಗೆ ಬಲಿಯಾದಂತಹ ಮೂವರ ಮೃತರ ಅಂತ್ಯ ಸಂಸ್ಕಾರ ಯಶಸ್ವಿಗೆ ಕೂಡ ನೆರವೇರುವಂಥದ್ದು. ಬಗ್ಗೆ ಮಾತಾಡಲಿಕ್ಕೆ ಜೊತೆ ಹನ್ನೂರು ಭಾಗದ ಶಾಸಕರಾಗಿರ್ತಕ್ಕಂತಹ ಎಂ.ಆರ್. ಮಂಜುನಾಥ್ ಅವರನ್ನು ಮಾತಾಡಿಸ್ತೀನಿ. ಎಲ್ಲೋ ಒಂದು ಕಡೆ ಹನ್ನೂರು ಉದ್ವಿಗ್ನತೆ ಇತ್ತು, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನ್ನೋಂತಹ ಪರಿಸ್ಥಿತಿ ಸಂದರ್ಭದಲ್ಲಿ ತಾವು ತೆಗೆದುಕೊಂಡಂತಹ ಒಂದಿಷ್ಟು ಸ್ಟೆಪ್ಸ್ಗಳು ಹನ್ನೂರು ಶಾಂತವಾಯಿತು. ನಿಜ. ಏಕೆಂದರೆ ಏನಾದರೂ ಒಂದು ಅಹಿತಕರ ಘಟನೆ ನಡೆದ್ರೆ ಅದು ನಮ್ಮ ಒಂದು ಭಾಗದ ಜನಕ್ಕೆ ಅದು ತೊಂದರೆ ಆಗುತ್ತೆ. ಮತ್ತು ಈ ಒಂದು ಮೃತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ದಿಕ್ಕು ತಪ್ಪುವಂಥ ಒಂದು ಕೆಲಸ ಆಗುತ್ತೆ. ಬಹುಶಃ ಅದು ಮುನ್ನೆಲೆಗೆ ಬಂದ್ಬಿಡುತ್ತೆ. ಮತ್ತು ಇದು ಹಿನ್ನಡೆ ಹೋದಾಗ ಬಹುಶಃ ಏನಾದರೂ ಇವತ್ತು ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಾದ್ರೆ ಬಹುಶಃ ಈ ಒಂದು ಪರಿಸ್ಥಿತಿನ ನಿಭಾಯಿಸಬೇಕಾಯಿತು. ನಿಭಾಯಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಹಾದಿನ ಸುಗಮ ಮಾಡಬೇಕು ಅನ್ನೋ ಒಂದು ಹುದ್ದೆ ಮೈಂಡಲ್ಲಿ ಇಟ್ಕೊಂಡು ಬಹುಶಃ ಆ ಒಂದು ಕೆಲಸ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಮ್ಮ ಒಂದು ನಿಲುವು ಅದ್ರ ಜೊತೆಗೆ ಆ ಕುಟುಂಬಸ್ಥರ ನಿಲುವೇನಪ್ಪ ಅಂದರೆ ಆದಷ್ಟು ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಆಗಲೇಬೇಕು, ನ್ಯಾಯ ಸಿಗಬೇಕು ಅನ್ನೋದು ಅವ್ರ ಒತ್ತಾಸೆ ಇದೆ. ಸೊ ಇವತ್ತು ಏನು ಈಗಾಗಲೇ ಜುಡಿಷಿಯಲ್ ಎನ್ಕ್ವೈರಿ ನಾವೆಲ್ಲ ಆ್ಯಕ್ಚುಲಿ ನಾವು ಒಂದು ಮುಖ್ಯಮಂತ್ರಿಗೆ ಮನವಿನ ರೆಡಿ ಮಾಡ್ತೀವಿ. ಏಕೆಂದರೆ ಪ್ರಥಮ ಒಂದು ಸಭೆ ಮಾಡಿ ನಾವು ಸುಮ್ಮನೆ ಏನೋ ಒಂದು ಬಂದಾಗ ಯಾವ ಥರ ಒಂದು ಅದು ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಅದನ್ನು ಒಂದು ಮನವಿ ರೂಪದಲ್ಲಿ ಕೊಟ್ಟು ಆಗ್ರಹ ಮಾಡೋದು ಅಷ್ಟೇ ಮುಖ್ಯ ಅಂಥೇಳಿ ಆ ಒಂದು ಸಭೆ ಮಾಡ್ತೇನೆ. ಕುಟುಂಬದ ಸದಸ್ಯರ ಜೊತೆಗೆ ಎಲ್ಲ ಒಂದು ರೈತ ಸಂಘದವ್ರು ಇರ್ಬೋದು ಮತ್ತು ಎಲ್ಲ ಸಂಘಟನೆಗಳವ್ರನ್ನ ಜೊತೆಲಿ ತೊಗೊಂಡು ಹೋಗ್ತೀನಿ. ಯಾಕಂದರೆ ಅದು ಬಹಳ ಮುಖ್ಯವಾಯಿತು. ಅಲ್ಲಿ ನಾವು ಒಂದು ತಗೊಂಡಂಥ ನಿರ್ಧಾರ ಏನು, ಮೊದಲನೇದಾಗಿ ಯಾರು ಈ ಒಂದು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಅದರಲ್ಲಿ ಮುಖ್ಯವಾಗಿ DCF ಇರ್ಬೋದು, ACF ಇರ್ಬೋದು, RFO ಮತ್ತು ಕೆಳಹಂತ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತಲ್ಲಿಟ್ಟು ಎನ್ಕ್ವೈರಿ ಆಗಬೇಕು ಅನ್ನೋದು ಒಂದು ಮೊದಲ ಆಗ್ರಹ. ಅದ್ರ ಜೊತೆಗೆ ಪ್ರತಿಯೊಂದು ಕುಟುಂಬಕ್ಕೆ ಈಗೇನು ಒಂದು ಪರಿಹಾರದ ರೂಪದಲ್ಲಿ ಕೇಳೋದಾದರೆ ಒಂದು 2 ಕೋಟಿ ರೂಪಾಯಿ ಕೊಡಲಿ ಅನ್ನೋದು. ಏಕೆಂದರೆ ಇನ್ನೂ ಭಾಳ ಚಿಕ್ಕ ವಯಸ್ಸಿನ ಒಂದು ಮಕ್ಕಳಿದ್ದಾರೆ ಮತ್ತು ಕುಟುಂಬ ಇದೆ, ಅವರು ಸಹ ಚಿಕ್ಕ ವಯಸ್ಸಲ್ಲಿ ಸತ್ತಿರೋ ಅಂಥದ್ದು. ಸೊ ಇದನ್ನೆಲ್ಲ ಒಂದು ಗಣನೆಗೆ ತಗೊಂಡು ಹೇಳಿರ್ತಕ್ಕಂಥದ್ದು. ಅಲ್ಲದೆ ಇವತ್ತು ಆ ಒಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡೋದು ಅಷ್ಟೇ ಮುಖ್ಯ ಆಗುತ್ತೆ ಅವರ ಜೀವನಕ್ಕೋಸ್ಕರ ಅನ್ನೋದು ಒಂದು ಭಾಗವಾಗಿ ಅದನ್ನು ಡಿಮ್ಯಾಂಡ್ ಮಾಡಿದ್ದೀವಿ. ಅಲ್ಲದೆ ಆ ಸಣ್ಣ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ಆ ಮಕ್ಕಳು ಎಲ್ಲಿ ತನಕ ಒಂದು ಓದ್ತಾರೆ, ಒಂದು ಡಿಗ್ರಿ ಇರ್ಬೋದು, ತದನಂತರ ಅವರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿ ತನಕನೂ ಸರ್ಕಾರ ಸಂಪೂರ್ಣವಾಗಿ ಅದನ್ನು ಭರಿಸಬೇಕು ಅಂಥೇಳಿ ನಾವು ಇಷ್ಟು ಒಂದು 4 ಡಿಮ್ಯಾಂಡನ್ನು ಮುಂದಿಟ್ಟಿದ್ದೇವೆ. ಕೊನೆಯದಾಗಿ ಬಹುಶಃ ಈಗೇನು ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ ಆಗ್ತಾಯಿದೆ, ಹಾಗಾಗಿ ಅದನ್ನು ಹೊರತುಪಡಿಸಿ ಒಬ್ಬ ರಿಟೈರ್ಡ್ ಜಡ್ಜು ಮುಖೇನ ಒಂದು ಎನ್ಕ್ವೈರಿ ಆದಾಗ ಬಹುಶಃ ಈಗ ಇಲಾಖೆಯವರು ಅವ್ರದ್ದೇ ಆದ ಒಂದು ವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ಏನು, ಅವರು ಬೇಟೆಗೆ ಬಂದಿದ್ದರು, ಈ ಮಾಂಸನ ತಗೊಂಡು ಹೋಗ್ಬೇಕಾದ್ರೆ ನಾವು ಅವ್ರನ್ನ ಅಟ್ಯಾಕ್ ಮಾಡಿದ್ವಿ, ಅವ್ರು ನಮ್ಮ ಕೌಂಟ್ರ್ ಅಟ್ಯಾಕ್ ಮಾಡಿದ್ರು ಇರ್ಬೋದು. ಬಹುಶಃ ಬೆಳಗ್ಗೆ ಕಾಡಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ಯಾರು ಅಲ್ಲಿ ಪ್ರತ್ಯಕ್ಷದರ್ಶಿಗಳೇ ಹೇಳಬೇಕು. ಮತ್ತು ಅದನ್ನೆಲ್ಲ ಸತ್ಯನ ಬರೀ ಒಂದು ಕಡೆಯಿಂದಲ್ಲ, 2 ಕಡೆಯಿಂದನೂ. ಏಕೆಂದರೆ ಒಬ್ಬ ವ್ಯಕ್ತಿ ಈಗಾಗಲೇ ಗಾಯ ಆಗಿ ಆಸ್ಪತ್ರೆಯಲ್ಲಿದ್ದಾನೆ ಮತ್ತು ಈಗ ಆತನು ಸುರಕ್ಷಿತವಾಗಿದ್ದಾನೆ. ಸೊ ಅದು ಆತನಿಂದನೂ ಒಂದು ಸತ್ಯ ಹೊರಬರಬೇಕು. ಅಲ್ಲದೆ ಅಧಿಕಾರಿಗಳು ಆ ಸತ್ಯನ ಯಾವ ರೀತಿ ಅದನ್ನು ಹೊರತರಲಿಕ್ಕೆ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಎನ್ಕ್ವೈರಿ ಆದಾಗ ಮಾತ್ರ ಬಹುಶಃ ಎಲ್ಲ ಆಯಾಮಗಳಿಂದನೂ ನಮಗೆ ಆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಒಂದು ಸಮರ್ಪಕವಾಗಿ ಆಗತ್ತೆ ಅನ್ನೋದು ನನ್ನ ಒಟ್ಟಾರೆ ಅಭಿಪ್ರಾಯ. ಹಾಗಾಗಿ ಅದಾಗಬೇಕು ಅನ್ನೋದು ಇಷ್ಟು ನಮ್ಮ ಡಿಮ್ಯಾಂಡು. ಒಂದು ಹಂತದಲ್ಲಿ ಹನ್ನೂರಿನ ಜನ ತಾಳ್ಮೆಯನ್ನು ಕಳೆದುಕೊಂಡಿದ್ರು, ಅದರ ಕಟ್ಟೆ ಹೊಡೆದಿದ್ರೆ ಬಹುಶಃ ನಿಮಗೂ ಕೂಡ ಡ್ಯಾಮೇಜ್ ಆಗ್ತಿತ್ತು. ಸತ್ಯ. ನಾನು ಅದನ್ನು ಅರ್ಥಕೊಂಡೇ ಬಹುಶಃ ಮುಖಾಮೂರಿ ತಕ್ಷಣ ಅಲ್ಲಿ ಜನ ಆ್ಯಕ್ಚುಲಿ ಇಲ್ಲಿ ತೋಮಾರಪಾಳ್ಯದಲ್ಲೆಲ್ಲ ಸೇರಿದ್ದಾರೆ, ಇಲ್ಲಿ ಒಂದು ಔಟ್ ಪೋಸ್ಟ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಅಂದರೆ ಆಕ್ರೋಶನ ಅಲ್ಲಿ ವ್ಯಕ್ತಪಡಿದ್ದಾರೆ ಮತ್ತು ಇಲ್ಲಿ ಸೇರ್ತಾರೆ ಅಂತಿತ್ತು. ಬಟ್ ತದನಂತರ ಎಲ್ಲ ಹೆಡ್ ಕ್ವಾರ್ಟರ್ಗೆ ಬಂದು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕು ಅಂತೇಳಿ ಎಲ್ಲರೂ ಒಂದು ಆಕ್ರೋಶ ಭರಿತರಾಗಿದ್ದರು. ಎಂಟೈರ್ ಟ್ರಾಫಿಕ್ನ ಇಡೀ ಒಂದು 24 ಗಂಟೆಗಳ ಕಾಲ ಟ್ರಾಫಿಕನ್ನು ಬಂದ್ ಮಾಡಿದರು. ಬಟ್ ಅದನ್ನೆಲ್ಲ ಅರ್ಥಕೊಂಡು ಆ ತಕ್ಷಣದಿಂದಲೇ ಆ ಮುಖಾಮೋರಿ ಆ ರೈತರ ಯಾರು ಸಂಘಟನೆಗಳಿರ್ಬೋದು ಎಲ್ಲ ಒಬ್ಬರನ್ನೂ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಬಹುಶಃ ಅವ್ರ ಆಕ್ರಂದನನ್ನು ನಾವು ತಾಳ್ಮೆಯಿಂದ ಇದ್ದು
ಯಾವ ಸಮಯಕ್ಕೆ ಅವ್ರಿಗೆ ಏನು ಹೇಳಿದ್ರೆ ಸರಿ, ಅವರ ಕುಟುಂಬಸ್ಥರಿಗೆ ಏನು ಹೇಳಿದ್ರೆ ಸರಿ. ಬಹುಶಃ ಪ್ರತಿಯೊಬ್ಬರು ಬಂದಾಗೆಲ್ಲ ಅವ್ರದ್ದೇ ಆದ ಒಂದು ಆಕ್ರೋಶನ ಹೊರ ಹಾಕ್ತಿದ್ರು. ನಿಜ ಅದು ಆ ಒಂದು ಘಟನೆ, ಆ ಥರ ಒಂದು ಘಟನೆ ಆಗಿದ್ದರಿಂದ ಆ ಪರಿಸ್ಥಿತಿನ ನಾವು ಸಂಪೂರ್ಣವಾಗಿ ತಾಳ್ಮೆ ಕಳ್ಕೊಳ್ಳೇಬಾರ್ದಾಗಿತ್ತು. ಕಳ್ಕೊಂಡೆ. ಎಸ್ಪೆಷಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದರೆ ಮುಂದೆ ಈ ಒಂದು ಎನ್ಕ್ವೈರಿ ಬೇರೆ ದಿಕ್ಕನ್ನೇ ತಪ್ಪಿಸುತ್ತೆ ಅನ್ನೋ ಒಂದು ಮುಖ್ಯ ಕಾರಣ ಇಟ್ಕೊಂಡು ಅದನ್ನು ನಾನು ತಡಿಲೇಬೇಕಾಯಿತು. ಹಾಗಾಗಿ ಆ ಒಂದು ಜನರ ಒಂದು ಸಹಕಾರನೂ ನನಗೆ ಸಿಕ್ತು. ಒಂದು ಕಡೆ ಅರಣ್ಯ ಅಧಿಕಾರಿಗಳ ಕಚೇರಿಯನ್ನು ಧ್ವಂಸ ಮಾಡುವಂಥದ್ದು, ಮತ್ತೊಂದು ಕಡೆ ಅಣ್ಣೂರು ಪೊಲೀಸ್ ಸ್ಟೇಷನ್ ಮುಂಭಾಗ ಬೃಹತ್ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ತಾಳ್ಮೆನ ಯಾವ ಥರ ನೀವು ತೆಗೆದುಕೊಂಡು ಈ ಒಂದು ಸವಾಲಿನ ಕೆಲಸ ಯಾವ ರೀತಿ ನಿಭಾಯಿಸ್ತೀರಿ ಅಂತ? ಖಂಡಿತವಾಗ್ಲೂ ಈಗ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಏನು ನಡಿಬಾರ್ದು ಅನ್ನೋದು ಒಂದು ತಲೆಯಲ್ಲಿ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಆ ಒಂದು ಕುಟುಂಬಸ್ಥರನ್ನ ಮುಖ್ಯವಾಗಿ ವಿಶ್ವಾಸಕ್ಕೆ ತಗೋಬೇಕು, ಮತ್ತು ಮುಖ್ಯವಾಗಿ ಬಂದಿರತಕ್ಕಂಥ ಸಂಘಟನೆಗಳ ಎಲ್ಲ ಮುಖ್ಯಸ್ಥರನ್ನ ವಿಶ್ವಾಸಕ್ಕೆ ತಗೋಬೇಕು. ಸೊ ಆವಾಗಲೇ ಏನಾದರೂ ಒಂದು ನಮಗೆ ಒಂದು ದಾರಿ ಸಿಗತ್ತೆ. ಸೊ ಅವರ ಒಂದು ಏನು ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡನ್ನು ಅವರ ಜೊತೆ ಗೂಡಿ ಸೇರಿಕೊಂಡಾಗ ಮಾತ್ರ ಇದಕ್ಕೇನಾದರೂ ನಾವು ಪರಿಹರಿಸ್ಲಿಕ್ಕೆ ಸಾಧ್ಯ. ಮತ್ತು ಆ ಒಂದು ನ್ಯಾಯನೂ ದೊರಕಿಸುವಂಥ ಕೆಲಸ ಮನಸಾರೆ ಅದನ್ನು ನಾನು ಅರ್ಥಕೊಂಡು ಆ ಮನಸ್ಸಿನ ಭಾವನೆಗಳು ಸ್ಪಂದಿಸುವಂಥ ಕೆಲಸ ನಾನು ಮಾಡಿದ್ದೇನೆ. ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಒಬ್ಬ ಅಣ್ಣೂರು ತಾಲೂಕಿಗೆ ಸುಪ್ರೀಂ, ಅಣ್ಣೂರು ತಾಲೂಕಿನ ಶಾಸಕರಿಗೆ ಗೊತ್ತಿಲ್ಲದೇ ಬಾಡಿ ಶಿಫ್ಟೆಡ್ ಕಾರ ಸೇರಿದಂತೆ ಭಾಳಷ್ಟು ವಿಷಯಗಳನ್ನ ನಿಮಗೆ ಗಮನಕ್ಕೆ ತರದಂತೆ ಒಂದಿಷ್ಟು ಕೆಲಸಗಳನ್ನ ಮಾಡಿ ಮುಗಿಸಿದರು. ಅರಣ್ಯ ಅಧಿಕಾರಿಗಳಿರ್ಬೋದು, ಸರ್ಕಾರದ ಭಾಗದ ಸಚಿವರಿರ್ಬೋದು. ಇಲ್ಲಿ ಆ ಘಟನೆ ನಡೆದಾಗ ನನಗೆ ACF ಕೊಟ್ಟಂಥ ಮಾಹಿತಿ ಇನ್ನೂ ಒಂದಷ್ಟು ಜೀವ ಅವರಲ್ಲಿ ಉಳಿದಿತ್ತು. ಆ ಒಂದು ಮಾನವೀಯ ದೃಷ್ಟಿಯಿಂದ ನಾವು ತಗೊಂಡು ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಾದ್ರೆ ಮೃತಪಟ್ಟರು ಅಂಥೇಳಿ ಅವರ ಒಂದು ಸ್ಟೇಟ್ಮೆಂಟು. ಯಾಕೆಂದರೆ ತಕ್ಷಣ ಅವ್ರನ್ನೇ ನಾನು ಫಸ್ಟು ತಿಳ್ಕೊಬೇಕಾಯ್ತು. ಈಗ DCF ಚಾರ್ಜು ಅವರೇ ಇದ್ದಾರೆ, ACF ಅವರೇ ಇದ್ದಾರೆ. ಸೊ ಹಾಗಾಗಿ ಅವರಿಂದ ನೇರ ಒಂದು ಮಾಹಿತಿ ತೊಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಕರೆ ಮಾಡಿದಾಗ ಈ ಒಂದು ವಿಷಯನ ಅವ್ರು ನನ್ನ ಮುಂದೆ ಇಟ್ಟರು. ಸೊ ಎಲ್ಲ ಒಂದು ಕಡೆ ಇನ್ನೂ ಇದು ಜೀವ ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು, ಬಟ್ ಅದಾಗಲಿಲ್ಲ ಅಂತ ಅವರ ಒಂದು ಅಭಿಪ್ರಾಯ. ನೀವು ಪ್ರಾಮಾಣಿಕವಾಗಿ ಹೇಳಲೇಬೇಕು ಸರ್, ಮಂಜುನಾಥ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದೆ ಈ ಘಟನೆಯಲ್ಲಿ. ಈಗ ಸಚಿವರು ಯಾವ ಒಂದು ಸಂದರ್ಭದಲ್ಲಿ ಅವರು ಈಗ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಅವರು ಮೈಸೂರಿಗೆ ಹೋಗಿ ಮಾರ್ಚರಿಯಲ್ಲಿ ನೋಡಿದ್ರು. ಅಲ್ಲಿಂದ ನಂತರ ಇಲ್ಲಿಗೆ ಬರೋಕ್ಕೆ ಭಾಳ ಸಮಯ ಆಯಿತು ಅವ್ರಿಗೆ. ಬಟ್ ಅಲ್ಲಿವರೆಗೂ ಇಲ್ಲಿ ಜನ ಭಾಳ ಉದ್ರಿಕ್ತವಾಗಿದ್ದರು. ಬಹುಶಃ ಅವ್ರು ಬಂದಾಗೂ ಅವ್ರು ಏನೂ ಕೇಳೋ ಮಾತಲ್ಲಿ ಇರಲಿಲ್ಲ. ಸೊ ಕೇವಲ ಒಂದೆರಡು ನಾನು ಮನವಿ ಕೊಟ್ಟೆ, ಅವ್ರು ಒಂದೆರಡು ಮಾತು ಹೇಳ್ತಾ ಏನು ಕೇಳಿಸ್ಲೂ ಇಲ್ಲ ಜನಕ್ಕೆ. ಸೊ ತದನಂತರ ಅವ್ರು ನಿಮಗೆ ವರದಿಗಳಿಗೆ TVಗಳಿಗೆಲ್ಲ ವರದಿ ಕೊಟ್ಟಿರ್ಬೋದೇ ವಿನಃ, ಬಟ್ ಇಲ್ಲಿ ಅವರು ಮುಖಾಮೂರಿ ಏನು ಮಾಡಲಿಕ್ಕೆ ಪಾಪ ಅವ್ರಿಗೆ ಆ ಪರಿಸ್ಥಿತಿ ಇನ್ನೂ ನಿಭಾಯಿಸ್ಲಿಕ್ಕೆ ಬಹುಶಃ ಅವರು ಇರ್ಬೋದಿತ್ತು. ಬಟ್ ಅವ್ರದ್ದೇ ಬೇರೆ ಇನ್ಯಾವ ಕಾರ್ಯನಿಮಿತ್ತದಿಂದ ಅವರು ಹೊರಟ್ಬಿಟ್ರು. ಸೊ ಇಲ್ಲಿ ನಾನು ಮುಖಾಮೂರಿ ಈ ಜನರ ಒಂದು ಸಮಸ್ಯೆನ ಆಲಿಸ್ಬೇಕು ಅಂಥೇಳಿ, ಇಲ್ಲಿ ಯಾವುದೇ ಥರ ಏನೇ ಆದರೂ ನಮ್ಮ ರೈತರಿಗೆ ಮತ್ತು ನಮ್ಮ ಜನಕ್ಕೆ ತೊಂದರೆ ಆಗುತ್ತೆ, ಅದಾಗಬಾರ್ದು. ಯಾಕೆಂದರೆ ಇದು ಈ ಘಟನೆನೇ ಒಂದು ದೊಡ್ಡ ಘಟನೆ, ಅದರಲ್ಲಿ ಇನ್ನೇನು ಆಗಬಾರ್ದು ಅನ್ನೋದೊಂದು ತಲೆಯಲ್ಲಿಟ್ಕೊಂಡು ನಾನು ಈ ಒಂದು ತೀರ್ಮಾನ ತಗೊಂಡೆ. ಹಾಗಾಗಿ ನಡೆದಂಥ ಈ ಭೀಕರ ದಾಳಿಯಿಂದ 3 ಜನ ಮೃತಪಟ್ಟರು. ತಮಗೆ ಯಾವ ರೀತಿ ಈ ಒಂದು ನ್ಯೂಸ್ ನಿಮಗೆ ಬಂತು ಅಂತ ಯಾರು ಮಾಹಿತಿ ಕೊಟ್ಟರು? ನನಗೆ ಬೆಳಗಿನ ಜಾವ ನಮಗೆ ಸ್ವತಂತ್ರ ದಿನಾಚರಣೆ ಪೂರ್ವ ತಯಾರಿ ಇಂಪಾರ್ಟೆಂಟ್ ಇತ್ತು. ಅಂದರೆ 9 ಗಂಟೆ ಒಳಗಡೆ ಫ್ಲಾಗ್ ಹಾಸ್ಟ್ ಮಾಡಬೇಕು ಅಂತ ನಾವು ಅದಕ್ಕೂ ಮೊದಲು ಆಟೋ ಸ್ಟ್ಯಾಂಡಲ್ಲಿ ಹುಡುಗರು ಕರೆದಿದ್ರು. ಸೊ ನಾನು ರೆಡಿಯಾಗಿ ಹೊರಗೆ ಬರೋ ಅಷ್ಟರಲ್ಲಿ ನನಗೆ ನಮ್ಮ ಸಹಾಯಕ ನನಗೆ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಅದು 7:45 8 ಗಂಟೆ ಒಳಗಡೆ. ಸೊ ಅವರಿಗೆ ಬಂದಿದ್ದು ಒಂದು 7:15 ಬಂತು ಅಂತ ಹೇಳಿದರು. ಸೊ ತಕ್ಷಣ ನನ್ನ ಮಾಹಿತಿ ಬಂದು, ಸರಿ ಈಗ ಇದನ್ನು ಏನು ನಾನು ACFಗೂ ಮಾತಾಡಿದೆ. ಅವರು ಕೂಡಲೇ ನಮ್ಮ ಆತ್ಮರಕ್ಷಣೆಗೆ ನಾವು ಈ ಥರ ಒಂದು ಇನ್ಸಿಡೆಂಟು ಆಯಿತು, ಘಟನೆ ನಡೆದಿದೆ ಅಂಥೇಳಿ ಅವರು ಹೇಳಿದರು. ಬಹುಶಃ ಅವರೆಲ್ಲ ಹೇಳಿದ್ದಾರೆ, ಬಟ್ ಅದನ್ನು ನಾವು ಸಂಪೂರ್ಣವಾಗಿ ಈಗ ಸತ್ಯನೂ ಇರ್ಬೋದು, ಇಲ್ಲ ಅಂತ ನಾನು ಯಾವುದೂ ಅಲ್ಲಿಗೆ ಹೇಳಿಲ್ಲ. ಬಟ್ ಆದರೆ ಅದನ್ನು ಒಂದು ಉನ್ನತ ಮಟ್ಟದ ತನಿಖೆಯಿಂದ ಮಾತ್ರ ಸತ್ಯಾಸತ್ಯ ಎರಡೂ ಕಡೆನೂ ಆಲಿಸಿ ಆ ಒಂದು ರಿಸಲ್ಟ್ ಕೊಟ್ಟಾಗ ಮಾತ್ರ ನಮಗೆ ಸಂಪೂರ್ಣ ಮಾಹಿತಿ ಹಿಂಗೆ ಆಗಿದೆ ಅಂತ ನಮಗೆ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಈ ಒಂದು ಘಟನೆ ಎಲ್ಲನೂ ಶಾಂತಯುತವಾಗಿ ಜನ ಎಲ್ಲೋ ಕಾನೂನನ್ನ ಕೈಗೆ ತಗೊಳ್ದೇ ಇದ್ದಿದ್ದೆ ನಾನು ಅವರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಹೇಳ್ತೇನೆ. ಯಾಕೆಂದರೆ
ಇಲ್ಲಾಂದರೆ ಈ ಒಂದು ದಿಕ್ಕನ್ನೇ ಬದಲಾಯಿಸಿ ಮತ್ತೆ ಆ ಕುಟುಂಬಸ್ಥರಿಗೆ ಅನ್ಯಾಯ ಆಗುವಂಥ ಒಂದು ಎಲ್ಲ ಲಕ್ಷಣಗಳಿತ್ತು. ಕಚೇರಿಗಳ ಧ್ವಂಸ, ಮತ್ತೊಂದು ಕಡೆ ಸ್ಟೇಷನ್ ಮುಂಭಾಗ ಗಲಾಟೆ, ಉದ್ರಿಕ್ತ ವಾತಾವರಣ. ಸಚಿವರು ಈ ಅಣ್ಣೂರು ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದು ಜನರನ್ನ ಶಾಂತಗೊಳಿಸ್ಬೇಕಾ ಅಥವಾ ಪೋಸ್ಟ್ ಬಾಟಮ್ ಹತ್ರ ಹೋಗಿ ಆ ಮೃತದೇಹಗಳನ್ನ ನೋಡ್ಬೇಕಾ ಅಂತ? ಅವರ ವಿವೇಚನೆಗೆ ಬಿಟ್ಟಿದ್ದು. ನಾನು ಅದನ್ನು ಬಹುಶಃ ಘಟನೆ ನಡೆದ ವಿಚಾರನೆಲ್ಲ ಅವ್ರಿಗೂ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೆ, ಮತ್ತು ಅವರು ತಿಳ್ಕೊಂಡಿದ್ದಾರೆ ಉನ್ನತ ಮಟ್ಟದ ಅಧಿಕಾರಕ್ಕೆ ಸಚಿವರು. ಸೊ ಅವ್ರಿಗೆ ಬೆರಳೆಣಿಕೆಯಲ್ಲಿ ಎಲ್ಲ ಮಾಹಿತಿ ಇರುತ್ತೆ. ಸೊ ಬಟ್ ಅವರು ಏನು ತೀರ್ಮಾನ ತಗೊಂಡ್ರು ಅದು ಅವರ ಒಂದು ಇದಕ್ಕೆ ಬಿಟ್ಟಿರ್ತಕ್ಕಂಥ. ಯಾಕೆ ನಾನು ಯಾವುದು ಫೋರ್ಸ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ತಲೆಯಲ್ಲಿ ಇಲ್ಲಿ ಯಾವುದೂ ಘಟನೆ ನಡೀಬಾರ್ದು, ನಮ್ಮ ಜನಕ್ಕೆ ಸುರಕ್ಷಿತವಾಗಿರಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತೆ ವಿನಃ ಬೇರೆ ಇನ್ನೇನು ನಾನು ಯೋಚನೆ ಮಾಡಲಿಲ್ಲ. ಮುಂದೆ ಅಂದರೆ ಏನು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಷ್ಟೇ ನನ್ನ ಒಂದು ಸೀಮಿತವಾಗಿ ಇಟ್ಕೊಂಡಿದ್ದೆ ನಾನು. ಅಮಾಯಕ 3 ಮೃತರಾದರು ಸರ್. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ಒಬ್ಬ ಸಚಿವನಾಗಲಿ, ಅರಣ್ಯ ಸಚಿವರಾಗಿರಲಿ, ಇನ್ಚಾರ್ಜ್ ಮಿನಿಸ್ಟರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, MP ಆಗಿರಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋ ಅಂತ ನೋವಿದೆ ಸರ್. ಈಗ ಸದನ ನಡೀತಿದೆ, ಬಹುಶಃ ಅವರ ಏನು ಒತ್ತಡ ಇದೆಯೋ, ಈಗ ಏನು ನನ್ನ ಒಂದು ಜವಾಬ್ದಾರಿ, ಯಾಕೆಂದರೆ ಈ ಭಾಗದ ಶಾಸಕನಾಗಿ ನನಗೇನು ಈ ಒಂದು ಜನ ಅವಕಾಶ ಕೊಟ್ಟಿದ್ದಾರೆ, ಆ ಋಣ ತೀರಿಸೋದು ಇದು ಒಂದು ರೀತಿಯಲ್ಲಿ ನಿಜವಾಗಲೂ ಅದು ಆ ಒಂದು ಕ್ಷಣದಲ್ಲೂ ಪ್ರತಿಯೊಂದರಲ್ಲೂ ಇದ್ದಾಗ ಮಾತ್ರ ನನಗೆ ಆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಸಾಧ್ಯ ಆಗಬೇಕು. ಆ ಒಂದು ಕೆಲಸ ನಾನು ಮಾಡ್ತಾಯಿದ್ದೀನಿ ಸರ್. ಇದು ನನಗೆ ನೀವು JDS ಶಾಸಕರು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಏನಾದರೂ ತಾರತಮ್ಯ ಮಾಡ್ತಾ ಈ ವಿಚಾರದಲ್ಲಿ? ಸರ್, ಈಗ ಏನಾಗಿದೆ, ಅವ್ರದ್ದೇ ಆದ ಒಂದು ಕ್ಯಾಲ್ಕುಲೇಷನ್ ಅಥವಾ ಒತ್ತಡ ಇರ್ಬೋದು. ಇಲ್ಲಿ ಬಂದರೆ ಬೇರೆ ಇನ್ನೇನೋ ರೈತರ ಒಂದು ಅಂದರೆ ಆ ಒಂದು ಮಾಬು ಆ ಒಂದು ಬಹಳ ಒಂದು ಆಕ್ರೋಶಭರಿತವಾಗಿತ್ತು. ಸೊ ಹಾಗಾಗಿ ಆ ಮಾಹಿತಿ ಎಲ್ಲ ತಿಳಿದು ಮೇ ಬಿ ತದನಂತರ ಬಂದು ವಿಚಾರಣೆ ಮಾಡ್ಬೋದು ಅಂತ ಏನಾದರೂ ಆ ಥರ ಒಂದು ನಿರ್ಧಾರ ಆಗಿರ್ಬೋದೇನೋ. ಅಷ್ಟು ಬಿಟ್ಟರೆ ನನಗೇನು ಬೇರೆ ಮಾಹಿತಿ ಇಲ್ಲ. ಬಹುಶಃ ಅಣ್ಣೂರಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಇಡೀ ಸರ್ಕಾರ ಬರ್ತಿತ್ತು ಅಂತ ಜನ ಹೇಳ್ತಾ ಇದ್ದಾರೆ. ಅದು ನಾನು ಹೇಳುವಂಥ ವಿಚಾರ ಅಲ್ಲ. ಅದು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವ್ರು ಯಾವ ರೀತಿ ಈಗ ಸ್ಪಂದನೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದು ಸಂಪೂರ್ಣವಾಗಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಾನಂತೂ ಬಿಡೋ ಪ್ರಶ್ನೆನೇ ಇಲ್ಲ. ಅದು ಖಂಡಿತ ಮಾಡ್ತಾರೆ. ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 10 ಲಕ್ಷ ಘೋಷಣೆ ಮಾಡ್ತೀರಿ ಸರ್. ಈಗ ಆ ಸಣ್ಣ ಮಕ್ಕಳನ್ನು ನೋಡಿದಾಗ ಬಹುಶಃ ಇದೆಲ್ಲನೂ ಅದು ಮಾನವೀಯತೆ ಮೆರಿಬೇಕಾಗತ್ತೆ. ಆ ನಿರ್ಧಾರದಿಂದ ತಗೊಂಡಂಥ ತೀರ್ಮಾನ ಇದು. ಅಷ್ಟು ಬಿಟ್ಟರೆ ಬೇರೆ ನೀನು ಅದಕ್ಕೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಲ್ಲ. ಸದ್ಯ ನೀವು ಆಪೋಸಿಷನ್ MLA ಇದ್ದೀರಿ, BJP ಜೊತೆ ಅಲಯನ್ಸ್ ಆಗಿದ್ದೀರಿ. ಯಾಕೆ ಈ ಘಟನೆ ಆಧಾರಿತವಾಗಿ ಒಂದು ಸತ್ಯ ಶೋಧನಾ ಸಮಿತಿ ಅಂತ ಯಾಕೆ ಒಂದು ಕಮಿಟಿ ಮಾಡಬಾರ್ದು? ಖಂಡಿತವಾಗ್ಲೂ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ರೀತಿ ಇದಕ್ಕೆ ಒಂದು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಮ್ಮ ಏನು ಹೈಕಮಾಂಡ್ ಇದೆ, ಕುಮಾರಣ್ಣವ್ರು ಇರ್ಬೋದು, ಇನ್ನು ಉಳಿದಂಥ ನನ್ನ ಸ್ನೇಹಿತರಿದ್ದಾರೆ, ಅವನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಇದಕ್ಕೆ ಏನು ಮುಂದುವರ್ಸೋಕ್ಕೆ ಸಾಧ್ಯನೋ ಪ್ರಯತ್ನ ಮಾಡ್ತೀವಿ. ವಾಯ್ಸ್ಲೆಸ್ ಆಗ್ತಿದೆಯಾ JDS ಆ್ಯಂಡ್ BJP ಈ ವಿಚಾರದಲ್ಲಿ? ಇಲ್ಲ, ಅದೇನಿಲ್ಲ, ಆ ಥರ ಏನಿಲ್ಲ. ಈಗ ಸದನದಲ್ಲೂ ಪ್ರಶ್ನೆ ಎತ್ತಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ನಾನು ಎಲ್ಲನೂ ಇಲ್ಲೇ ಕೂತು ಎಲ್ಲ ವಿವರಣೆ ನೋಡಿದೆ. ಸೊ ಈಗ ನಾನು ನನ್ನದೇ ಆದ ಒಂದು ವ್ಯಾಖ್ಯಾನ ನಾನು ಮಾಡಲೇಬೇಕು ಸದನದಲ್ಲಿ. ಸೊ ಹಾಗಾಗಿ ನಾನು ನಾಳೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಕೊಟ್ಟಾಗ ಬಹುಶಃ ನಾನು 69 ಅಡಿಯಲ್ಲಿ ಚರ್ಚೆ ಕೇಳಿದ್ದೀನಿ. ಬಹುಶಃ ಅದು ಯಾವ ರೀತಿ ಅದಕ್ಕೆ ಒಂದು ಉತ್ತರ ಸಿಗುತ್ತೆ ನೋಡಿಕೊಂಡು ಸದನದಲ್ಲಿ ಚರ್ಚೆ ಅಂತೂ ನಾನು ಮಾಡ್ತೇನೆ. ಮ್ಯಾಜಿಸ್ಟ್ರೇಟ್ ತನಿಖೆ ನಿಮ್ಮ ಫೇವರಾಗಿ ಬರುತ್ತಾ, ಪಾಸಿಟಿವ್ ಬರುತ್ತಾ, ಹೇಗೆ? ಈಗ ಯಾವುದನ್ನು ಅಲ್ಲಿಗೆಳೆಯುವಂಥದ್ದಲ್ಲ. ನನಗೆ ಇದು ಪ್ರಾಥಮಿಕ ತನಿಖೆಯಾಗಿ ಇದು ಅಂತಿಮ ಅಲ್ಲ. ಬಹುಶಃ ಅದನ್ನು ನಾನು ಇನ್ನೂ ಒಂದು ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಅಂತಿಮಗೊಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಇಲ್ಲಿ. ಅದು ಭಾಳ ಮುಖ್ಯ. ಅದರಲ್ಲಿ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ. ಏಕೆಂದರೆ ಯಾವುದೊಂದೂ ಒಂದು ಪರವಾಗಿ ವಿಷಯ ಬಂದಾಗ ಇನ್ನೊಂದೂ ಅದನ್ನು ಪರಾಮರ್ಶೆ ಮಾಡೋದು ಅಷ್ಟೇ ಮುಖ್ಯ ಇಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಈಗ 2 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಸರ್, ಅಷ್ಟನ್ನು ಕೊಡಿಸ್ತೀರಾ ಅಮೌಂಟಾ ಸರ್ಕಾರದಿಂದ ತಾವು? ಈಗ ಈಗ ನಾನು ಒಬ್ಬ ಶಾಸಕನಾಗಿ ಏನು ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ಮಾಡಿದೆ. ಸರ್ಕಾರನ ಆಗ್ರಹಿಸೋದು ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ, ನಾನು ಮಾಡ್ತೀನಿ. ಅದರಲ್ಲಿ ಏನು ತೀರ್ಮಾನ ಆಗುತ್ತೆ. ಈಗ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಏನು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗ್ತಾಯಿದೆ, ಅದರಲ್ಲದೆ ನಾವು ಏನು ಜುಡಿಷಿಯಲ್ ಎನ್ಕ್ವೈರಿಯಲ್ಲಿ ಬಂದಾಗ ಆ ಸತ್ಯನ ಇಟ್ಟುಕೊಂಡು ಅದರ ಮೇಲೆ ನಮ್ಮ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗತ್ತೆ ವಿನಃ ಅಲ್ಲಿ ತನಕ ಬಹುಶಃ ನಾವು ಕಾಯಬೇಕಾಗತ್ತೆ. ಲಾಜಿಕ್ ಎಂಡ್ ಯಾವ ರೀತಿ ಕೊಡಬೇಕು ಅಂತ ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂತ ಈ ಜನರಿಗೆ? ಖಂಡಿತವಾಗಲೂ ಈಗ 2 ಎನ್ಕ್ವೈರಿಯಲ್ಲಿ ಯಾವುದು ಸತ್ಯ ಹತ್ತಿರವಾಗಿದೆಯೋ ಅದನ್ನು ತಗೊಂಡು ಅದರ ಮೇಲೆ ಏನು ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ, ಏನು ನ್ಯಾಯ ಕೊಡೋಕ್ಕೆ ಸಾಧ್ಯ, ಅದನ್ನು ಖಂಡಿತ ನಾನು ಮಾಡೇ ಮಾಡ್ತೀನಿ. ಅಣ್ಣೂರು ಕ್ಷೇತ್ರ ಅಂತ ಹೇಳಿದ್ರೆ ಕಂಪ್ಲೀಟ್ ಅರಣ್ಯ ಕಾಡಂಚಿನ ಭಾಗದಲ್ಲೇ ಜನ ವಾಸ ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಏನಾದ್ರು ಕಾಯ್ದೆಗಳು ಅಮೆಂಡ್ಮೆಂಟ್ಗಳು ತಿದ್ದುಪಡಿ ಏನಾದ್ರು ಆಗ್ಬೋದಾ ಸರ್ಕಾರದಿಂದ, ನೀವು ನಿರೀಕ್ಷೆ ಮಾಡ್ತೀರಾ?
ಇಲ್ಲಿ ಒಂದು ಬಹಳ ಒಂದು ಟೆಕ್ನಿಕಲ್ ಪಾಯಿಂಟನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಈ ಅರಣ್ಯ ಇಲಾಖೆ ಯಾಕೆ ವನ್ಯಜೀವಿ ಯಾವ ಒಂದು ಮಾನದಂಡದಲ್ಲಿ ಅರಣ್ಯಜೀವಿ ಅಂತ ಘೋಷಣೆ ಮಾಡಿದ್ರು ಅನ್ನೋದನ್ನು ನಾನೀಗ ಪ್ರಶ್ನೆ ಎತ್ತಾ ಇದ್ದೇನೆ. ಕಾರಣ ಇಷ್ಟೇ, ಮೇ ಬಿ ಬೇರೆ ಎಲ್ಲ ಅರಣ್ಯ ಪ್ರದೇಶಗಳು ಅಥವಾ ವನ್ಯಜೀವಿಯನ್ನು ಘೋಷಣೆ ಮಾಡಬೇಕಾದ್ರೆ ಅಲ್ಲಿನ ಒಂದು ವಾತಾವರಣನ ಅವಲಂಬಿಸಿ ಮಾಡಿರ್ಬೋದು, ಇಲ್ಲ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಬಟ್ ಆದರೆ ಇಲ್ಲಿ ಮುಖ್ಯವಾಗಿ ಹನೂರು ಕ್ಷೇತ್ರ ವಿಭಿನ್ನವಾದ ಕ್ಷೇತ್ರ. ಇಡೀ ಒಂದು ರಾಜ್ಯದಲ್ಲಿ ತಗೊಂಡಾಗ ಈ ಕ್ಷೇತ್ರದ ಒಂದು ಚಿತ್ರಣ ಇದೆಯಲ್ಲ, ಬಹುಶಃ ಬೇರೆ ಯಾವ ಕ್ಷೇತ್ರಕ್ಕೂ ನಾವು ಹೋಲಿಸ್ಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಟೆಕ್ನಿಕಲಿ ಒಂದು ಉದಾಹರಣೆ ಯಾಕೆ ಹೇಳ್ತೀನಿ ಅಂತಂದರೆ, ಹನೂರನ್ನ ಹೊರತುಪಡಿಸಿ ಬಹುಶಃ ನೀವು ಕೊಳ್ಳೇಗಾಲ ತಗೊಳ್ಳಿ, ಚಾಮರಾಜನಗರ ತಗೊಳ್ಳಿ, ಗುಂಡ್ಲುಪೇಟೆ ತಗೊಳ್ಳಿ, ಕೋಟೆ ತಗೊಳ್ಳಿ, ನಂಜನಗೂಡು ತಗೊಳ್ಳಿ, ಮೈಸೂರು ತಗೊಳ್ಳಿ, ಅಥವಾ ಹುಣಸೂರು, ಪಿರಿಯಾಪಟ್ಟಣ, ಇವಿಷ್ಟು ಕ್ಷೇತ್ರಗಳು ಅರಣ್ಯ ಇದೆ. ಆ ಅರಣ್ಯ ಬರೀ ಒಂದು ಭಾಗಕ್ಕಿದೆ, ಅಥವಾ ಪಶ್ಚಿಮಕ್ಕಿದೆ ಅಥವಾ ದಕ್ಷಿಣಕ್ಕಿದೆ. ಈ ನಮ್ಮ ಹನೂರು ಹೇಗಿದೆ ಅಂದರೆ, ನಾವು ಒಂದು ಸಾರಿ ಒಳಗಡೆ ಬಂದರೆ ನಾವು ಅರಣ್ಯ ಸುತ್ತ ಇದ್ದೀವಿ. ಬಹುಶಃ ಈ ಪಾಯಿಂಟ್ ಇದೆಯಲ್ಲ, ಇದ್ರ ಮೇಲೆ ನಾನು ಪ್ರಶ್ನೆ ಎತ್ತಾ ಇದ್ದೀನಿ. ಸೊ ಇದನ್ನು ನಾವು ಈ ಒಂದು ವನ್ಯಜೀವಿನ ಹೇಗೆ ಇಷ್ಟು ಜನ ಇಲ್ಲಿ ವಾಸ ಇರಬೇಕಾದ್ರೆ ವನ್ಯಜೀವಿನ ಹೇಗೆ ಘೋಷಣೆ ಮಾಡಿದ್ರು ಅನ್ನೋದು ಈ ಪ್ರಶ್ನೆ. ಯಾಕೆಂದರೆ ಯಾಕೆ ಈ ಪ್ರಶ್ನೆ ಅಂದರೆ, ಇಷ್ಟು ಸವಾಲುಗಳು ದಿನನಿತ್ಯ ನಮಗಿದೆ. ಈ ಬಫರ್ನ ತಗೊಂಡ್ರೆ ಬಹುಶಃ 95% ಬಫರ್ ಬರುತ್ತೆ, ಒಂದು 5% ಅಷ್ಟೇ ಉಳ್ಕೊಳೋದು. ಸೊ ಹಂಗಿದ್ದಾಗ ಏನು ಮಾಡೋಕ್ಕೆ ಸಾಧ್ಯ? ಬಹುಶಃ ಲ್ಯಾಂಡೇನೆ ಕಮ್ಮಿ ಅಂತ ಹೇಳ್ತೀರಾ? ಇಲ್ಲಿ ರೆವಿನ್ಯೂ ಲ್ಯಾಂಡ್ ಇದೆ, ರೆವಿನ್ಯೂ ಲ್ಯಾಂಡ್ಗೆ ಬಫರ್ ಬರುತ್ತೆ, ರಿಸ್ಟ್ರಿಕ್ಷನ್ ಬರುತ್ತೆ. ಪ್ರಾಹಿಬಿಟು 1 ಕಿಲೋಮೀಟ್ರು, ತದನಂತರ ಅಲ್ಲಿಂದ 3 ಕಿಲೋಮೀಟ್ರು ರಿಸ್ಟ್ರಿಕ್ಟೆಡು. ಸೊ ಇಷ್ಟು ಒಂದು ನಮಗೆ ಇಲ್ಲಿ ಒಂದು ಸಮಸ್ಯೆ ಇಲ್ಲಿದೆ. ಇಲ್ಲಿ ಒಂದು ರೀತಿ ಪ್ರಾಣಿಗಳ ಮಧ್ಯೆ ವಾಸ ಮಾಡಬೇಕು ಜನರು, ಆ ಪ್ರಾಣಿಗಳು ಜನರ ಮಧ್ಯೆ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಫೈನಲಿ ಸರ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಿಮ್ಗೆ ಏನು ಭರವಸೆ ಕೊಟ್ಟಿದ್ದಾರೆ, ಏನು ಮಾತಾಡಿದ್ರಿ ಸರ್ ಅವ್ರ ಜೊತೆ? ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಆದಷ್ಟು ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಯಾವ ಥರ ಅದನ್ನು ಆಯಾಮಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಬಹುಶಃ ಅದರ ಬಗ್ಗೆ ಒಂದು ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಸಚಿವರು, ನಾನು ಮತ್ತು ನಮ್ಮ ಉಸ್ತುವಾರಿ ಎಲ್ಲರೂ ಒಂದು ಮೀಟಿಂಗ್ ಆಗಲೇಬೇಕು ಅಂತ ಒಂದು ಒತ್ತಾಯ ಮಾಡಿದ್ದೀನಿ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇವಿಷ್ಟು ಹನೂರು ಶಾಸಕರಾಗಿರ್ತಕ್ಕಂತಹ ಎಂ.ಆರ್. ಮಂಜುನಾಥ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್